ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಂಭರಾಶರಿಗೆ ಅರ್ಧ ಕಷ್ಟ ಅರ್ಧ ಸುಖ. ನಿಮ್ಮ ಲೈಫಲ್ಲಿ ತುಂಬ ಕಷ್ಟವೂ ಇದೆ, ನಿಮ್ಮ ಕುಂಭರಾಶರಿಗೆ ಪುಣ್ಯನೂ ಇದೆ. ನೀವು ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ನೀವು ಪುಣ್ಯನೇ ಸಂಪಾದನೆ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ನೀವು ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀರೋ, ಎಷ್ಟು ದೇವ್ರ ಆರಾಧನೆ ಮಾಡ್ತಾರೋ ನಿಮ್ಮ ಕುಂಭರಾಶರಿಗೆ ಅಂಥ ಯೋಗವನ್ನು ನೀವು ಖಂಡಿತಲೂ ಕಾಣ್ಬೋದು. ಭಾಳ ರಾಜಯೋಗದ ಫಲವನ್ನು ನೀವು ಕುಂಭರಾಶರು ತುಂಬ ಪಾಸಿಟಿವ್. ಶನಿ ಧನಸ್ಥಾನದ ಈ ಬ್ಯಾಸ್ಲೆಟನ್ನು ತರಿಸ್ಕೊಳ್ಳಿ. ಶನಿ ಗ್ರಹ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ತರಿಸ್ಕೊಳ್ಳಿ. ನನ್ನ ಕೈಲಿ ಹಾಕಿರೋಂಥ ಬ್ಯಾಸ್ಲೆಟ್ನ ಆಲ್ಮೋಸ್ಟ್ಲಿ ಕುಂಭರಾಶರು ಇದನ್ನು ಹಾಕ್ಬಿಟ್ರೆ ಲಕ್ ಎವಿ ಚೇಂಜ್ ಆಗುತ್ತೆ. ಈ ಬ್ಯಾಸ್ಲೆಟಲ್ಲಿರುವಂಥ ಸಕ್ಸಸ್ಸು ನಿಮ್ಮ ಕೈಲಿ ಬಳಸ್ಕೊಳ್ಳಿ, ನೀವು ತುಂಬ ಪಾಸಿಟಿವ್ ಆಗ್ತೀರಾ. ಈ ಬ್ಯಾಸ್ಲೆಟು ತುಂಬ ಪಾಸಿಟಿವ್ ಬ್ಯಾಸ್ಲೆಟ್ ಆಗುತ್ತೆ. ತುಂಬ ಅದ್ಭುತವಾದ ಒಂದು ಬ್ಯಾಸ್ಲೆಟ್. ಈ ಬ್ಯಾಸ್ಲೆಟನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಇದು ನಮ್ಮಲ್ಲಿ ತುಂಬ ಚೆನ್ನಾಗಿರೋದಿದೆ. ಇನ್ನೂ ಅದ್ಭುತವಾದ ಬ್ಯಾಸ್ಲೆಟ್ ಅದು. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಕುಂಭರಾಶರಿಗೆ ಈ ಬ್ಯಾಸ್ಲೆಟ್ನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಪಾಸಿಟಿವ್ನ ಕೊಡುತ್ತೆ. ನೋಡಿ, ಈ ಬ್ಯಾಸ್ಲೆಟನ್ನು ತುಂಬ ಚೆನ್ನಾಗಿ ಇದನ್ನು ಕೈಲಿ ಹಾಕಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ನಿಮಗೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಈ ಬ್ಯಾಸ್ಲೆಟಲ್ಲಿ ಅಷ್ಟ ಯೋಗಗಳು ತುಂಬ ಪಾಸಿಟಿವ್ ಕೊಡ್ತಾ ಹೋಗೋದ್ರಿಂದ ನಿಮ್ಮ ಲೈಫಲ್ಲಿ ಎವಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಇದನ್ನು ಮರಿದಲ್ಲೇ ಮಿಸ್ ಮಾಡೋದಲ್ಲೇ ತರಿಸ್ಕೊಳ್ಳಿ. ನೀವು ಆಲ್ಮೋಸ್ಟ್ಲಿ ಬ್ಯಾಸ್ಲೆಟ್ ನೋಡಿಲ್ಲ ಬಿಡಿ, ನಾವೇ ನೋಡೋದು ಕಮ್ಮಿ. ನನಗೆ ಬೇಕಾದಂಥ ನಾನು ಬೇಕಾದ ಜಾಗದಲ್ಲಿ ತರಿಸ್ತೀನಿ. ಈ ಬ್ಯಾಸ್ಲೆಟು ತುಂಬ ಪಾಸಿಟಿವ್, ನೀವು ಎಲ್ಲರ ಥರ ಇರೋಲ್ಲ. ಒಳ್ಳೆ ಹೆಂಗಿದೆ ಗೊತ್ತಾ, ಒಂದು ನೀರು ಹಾಕೋ ಬದಲು ಇಷ್ಟೊಂದು ನೀರು ಹಾಕ್ತಂಗಿರುತ್ತೆ. ಇದನ್ನು ಯೂಸ್ ಮಾಡಿ ಕುಂಭರಾಶರಿಗೆ ತುಂಬ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಅದ್ರ ಜೊತೆಗೆ ಒಂದು ಭಾಳ ಅದ್ಭುತವಾಗಿ ಬುಧ ಗ್ರಹನೂ ಆಕ್ಟಿವೇಟ್ ಮಾಡ್ಕೊಳ್ಳಿ, ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಬುಧ ಪಂಚಮದಲ್ಲಿರೋದ್ರಿಂದ ಆಕ್ಟಿವೇಟ್ ಮಾಡ್ಕೊಂಡಷ್ಟು ತುಂಬ ಆಗುತ್ತೆ. ಬುಧನೂ ಮತ್ತು ಶನಿನೂ ಆಕ್ಟಿವೇಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿಯರಿಗೆ ಐಶ್ವರ್ಯವನ್ನು ಕೊಡ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಭಾಳ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಬೇರೆ ಸಕ್ಸಸ್ಸನ್ನು ಕೊಡುತ್ತೆ. ನೀವು ತಿಂಕೇ ಮಾಡಿರಾಕ್ಲ ಆ ಒಂದು ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ ಮೀನರಾಶಿಯರಿಗೆ. ಮೀನರಾಶಿಯರಿಗಂತೂ ನನ್ನ ಒಂದು ಪ್ರಕಾರ ನೀವು ತುಂಬ ಅದ್ಭುತವಾದ ಗ್ರಹ ಅಂದರೆ ನಿಮ್ಮ ಕೈಲಿ ಬರ್ಕೋಬೇಕಾಗಿರೋದು ಬುಧ ಗ್ರಹ, ಶುಕ್ರ ಗ್ರಹನೂ, ಗುರುಗ್ರಹನೂ ಬರ್ಕೊಳ್ಳಿ. ನೋಡಿ 3 ಗ್ರಹನ ಕೈಲಿ ಬರ್ಕೊಂಡಾಗ ಪಾಸಿಟಿವ್ ಆಗುತ್ತೆ. ಅಂದರೆ 3, 5, 6 ಈ ನಂಬರ್ನ ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ ನೈಟ್ ಡೈಲಿ. 3, 5, 6 ವೆರಿ ಸಕ್ಸಸ್ಸನ್ನು ಕೊಡುತ್ತೆ. 3, 5, 6 ನಿಮ್ಮ ನಂಬರ್ನಲ್ಲಿ ನೀವು ಬರ್ಕೊಂಡಷ್ಟು ಮೀನರಾಶಿಗೆ 3, 5, 6 ಭಾಳ ಲಕ್ಕನ್ನು ಕೊಡುತ್ತೆ. ಮೀನರಾಶಿ ಗ್ರಹನೇ ಗುರುಗ್ರಹ ನಂಬರ್ 3, 5 ಬುಧ ಗ್ರಹ ಸಪ್ತಮಾಧಿಪತಿ, 6 ಶುಕ್ರ, ಬುಧ, ಗುರು, ಬುಧ ಮತ್ತು ಶುಕ್ರ 6ನೇ ನಂಬರ್. ಈ 3 ನಂಬರು ಅಂತೂ 3, 5, 6 ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಇಷ್ಟು ಮೀನರಾಶಿಯರಿಗೆ. ಮೀನರಾಶಿಯರು 7ನೇ ತಿಂಗಳಲ್ಲಿ ನೀವು ಎದುರನೇ ಬೇಡಿ, ನಿಮ್ಮ ಬಿಸ್ನೆಸ್ ಎಲ್ಲ ಕ್ಲಿಕ್ ಆಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ನನ್ನ ಲೈಫಲ್ಲಿ ತುಂಬ ಬ್ಯೂಟಿಫುಲ್ಲು. ನನ್ನ ಜಾತಕದಲ್ಲಿ ನಿಮ್ಮ ಗ್ರಹಗಳನ್ನ ನೀವು ಸಖತ್ತ ಫಾಲೋ ಮಾಡಿದರೆ ನಿಮ್ಮ ಲೈಫಲ್ಲಿ ಮುಟ್ಟಕ್ಕಾಗಲ್ಲ ಅಂಥ ಯೋಗಗಳನ್ನ ನೀವು ನೋಡ್ತೀರಾ. ಬ್ಯೂಟಿಫುಲ್ ಸಕ್ಸಸ್ಸನ್ನು ನೀವು ಕಣ್ಣಾರೆ ನೋಡೋದ್ರಿಂದ ನಿಮಗೆ ಅದ್ಭುತವಾದ ಸಕ್ಸಲ್ಲ ದೇವರು ಪುಣ್ಯವನ್ನು ಕೊಡ್ತಾವನೆ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಐಶ್ವರ್ಯವನ್ನು ಭಗವಂತ ನಿಮಗೆ ಕಣ್ಣಿಗೆ ಕಾಣಿಸೋನೆ. ತುಂಬ ಇಂಪ್ರೂವ್ಮೆಂಟನ್ನು ಕೊಡ್ತಾವನೆ. ಯಾಕೆ ಇಷ್ಟೊಂದು ಯೋಗವನ್ನು ಮೀನರಾಶಿಲಿದ್ದಾನೋ, ತುಂಬ ಪಾಸಿಟಿವ್ ಫಲವನ್ನು 100% ಕೊಟ್ಟವನೇ. ಈ ಪಾಸಿಟಿವ್ ಫಲವನ್ನು ನೀವು ಮೀನರಾಶಿಯರು ಈ ಒಂದು ತಿಂಗಳಲ್ಲಿ ಖುಷಿ ಪಡಿ, ಸಂತೋಷ ಪಡಿ ಅಂತ ಹೇಳ್ತಾಯಿದ್ದೀನಿ. ಇಷ್ಟೊಂದು ಯೋಗವನ್ನು ಕೊಡ್ತಾಯಿದೆ. ಅದೇ 7ನೇ ತಿಂಗಳಲ್ಲಿ 8ನೇ ತಾರೀಕು ಮಾತ್ರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. 8ನೇ ತಾರೀಕು ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. 8ನೇ ತಾರೀಕು ನೀವು ತಿಂಕೆ ಮಾಡೋಕ್ಕಾಗಲ್ಲ ಅಂಥ ಒಂದು ಪ್ರಾಬ್ಲಮಲ್ಲಿ ನೀವು ಆಚೆ ಬರ್ಬೋದು. 8ನೇ ತಾರೀಕಿಂದ ನೀವು ಭಾಳ ಅದ್ಭುತವಾದ ದಿನ. 8ನೇ ತಾರೀಕನ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು. 8ನೇ ತಾರೀಕು ನೀವು 7ನೇ ತಿಂಗಳಲ್ಲಿ ತುಂಬ ಪಾಸಿಟಿವ್ ತಂದುಕೊಡುತ್ತೆ. ನನಗೆ ಗೊತ್ತಿಲ್ಲ, ನೀವು ಈ ಡೇಟನ್ನು ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಈ ಡೇಟಲ್ಲಿರೋ ಒಂದು ತಾಕತ್ತು, ವೈಬ್ರೇಷನ್ನು ನಿಮ್ಮ ಲೈಫಲ್ಲಿ ತಿಂಕೇ ಮಾಡೋಕ್ಕಾಗಲ್ಲ ಅಷ್ಟೊಂದು ವೈಬ್ರೇಷನ್. ಯಾಕಂದರೆ ಆ ಡೇಟಿಗೆ ಇರುವಂಥ ತಾಕತ್ತು, ಡೇಟಿಗಿರುವಂಥ ವೈಬ್ರೇಷನ್ನು ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಆ ಡೇಟಲ್ಲಿರುವಂಥ ಸಕ್ಸಸ್ಸನ್ನು ನೀವು ಬಳಸ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆಗಲಿ, ಭಾಳ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಆದರೆ ಈ ಒಂದು 6ನೇ ತಿಂಗಳಲ್ಲಿ ನಾನು ಹೇಳಿದ ಮಾತು ಎಲ್ಲವೂ ನಿಜ ಆಗಿದೆ. ಆ ವಿಡಿಯೋಗಳನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ. ಭೂಕಂಪ ಆಗಿರೋ ವಿಡಿಯೋಗಳು ಇವೆಲ್ಲವೂ ಕೂಡ, ಫ್ಲೈಟ್ ಬಿದ್ದಿರೋ ವೀಡಿಯೋಗಳು ನೋಡಿ, ಭೂಕಂಪವನ್ನು ಆಗಿರೋವಂಥ ಘಟನೆ ನೋಡ್ತೀರಾ.
ಇದೆಲ್ಲ 6ನೇ ತಿಂಗಳಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಾ ಬಂದೆ. ಆ ಮಾತೆಲ್ಲ ನಿಜ ಆಗಿದೆ. 6ನೇ ತಿಂಗಳಲ್ಲಿ ಭೂಕಂಪ ಆಗಿರೋದು, ಟ್ರೈನ್ ಬಿದ್ದಿರೋದು, ಸಾಕಷ್ಟು ಜನ ಮರಣವನ್ನು ಹೊಂದಿರೋದು, ಸತ್ತೋಗಿರೋದು, ಇವು ಮಕ್ಕಳು ಮರಿ ಕಳ್ಕೊಂಡಿರೋದು. ಇದು ನೋಡಿ, ಒಂದು ಕ್ಷಣ ಸಾಕು ಪ್ರಪಂಚ ನಮ್ಮನ್ನು ಹಾಳು ಮಾಡೋಕ್ಕೆ. ಹಾಳು ಮಾಡೋವಂಥ ಡೇಟು ಅಂಥ ತಿಂಗಳು ಎಲ್ಲವನ್ನೂ ಕೂಡ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ, 100ಕ್ಕೆ 100 ಕೊಟ್ಟಿದ್ದೀನಿ ಜ್ಯೋತಿಷ್ಯದಲ್ಲಿ. ನನ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ 100%. ಎಲ್ಲ ಮಾತು ಕೂಡ ಒಂದು ಒಳ್ಳೆಯದಾಗ್ಬೋದು, ಒಂದು ಕೆಟ್ಟದ್ದಾಗ್ಬೋದು. ನಿಮಗೆ ಅರ್ಥ ಆಗೋದು ಲೇಟಾಗಿ, ಆದರೆ 99% ನಾನು ಹೇಳಿದ್ದೆಲ್ಲ ಮಾತು ಕೂಡ ನಡೆದಿತ್ತು. 6ನೇ ತಿಂಗಳಲ್ಲಿ ತುಂಬ ಆಘಾತ, ತುಂಬ ಸಾವು ನೋವು ಸಂಭವಿಸುತ್ತೆ. ತುಂಬ ಕೇರ್ಫುಲ್ಲಾಗಿರಿ, ಟ್ರಿಪ್ ಹೋಗಬೇಡಿ, ವನವಾಸ ಸಿಗಾಕಿಬೇಡಿ, ಘಟನೆಗಳು ನಡೀತಿದೆ ಅಂತ ನಾನು ಸಾರಿ ಹೇಳಿದೆ. ಆ ಮಾತು ಎಲ್ಲ ಮಾತು ನನ್ನ ಮಾತು ನಿಜ ಆಗಿದ್ದಾವೆ. ಜ್ಯೋತಿಷ್ಯದಲ್ಲಿ ನಾನು ಹೇಳಿದಂಥ ಮಾತು 100ಕ್ಕೆ 100 ಸತ್ಯವಾಗಿದ್ದಾವೆ. ಸತ್ಯಕ್ಕೆ ಅರ್ಥವಾಗಿರುವಂಥ ಪದಗಳನ್ನ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಒಂದು ಸಕ್ಸಸ್ಸನ್ನು ನೀವು ನೋಡಿದ್ರೆ, ತುಂಬ ಇಂಪ್ರೂವ್ಮೆಂಟ್ ಆಗಿದ್ರೆ ನಿಮ್ಮ ಲೈಫಲ್ಲಿ. ತುಂಬ ಆಘಾತವನ್ನು ಆಗದೇ ಇರೋ ಥರ ನಾನು ಎಲ್ಲ ರೀತಿಯಲ್ಲಿ ನೋಡಿಕೊಟ್ಟಿರೋದ್ರಿಂದ ನಿಮ್ಮ ಲೈಫಲ್ಲಿ ಇದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ನಡೆದಿರುತ್ತೆ. ಇದೇ ಥರ ಈ 10 ಈ ಥರ ತೊಂದರೆ, ಆಘಾತ 8ನೇ ತಿಂಗಳಲ್ಲಿ ಆಗದೇ ಇದ್ದರೆ ಸಾಕು. 8ನೇ ತಿಂಗಳಲ್ಲಿ ಇವೆಲ್ಲ ಕೆಟ್ಟ ಡೇಟ್ ಆಗಿರ್ತದೆ. ಇವೆಲ್ಲವೂ ಆಗದಿದ್ದಷ್ಟು ಭಗವಂತನಲ್ಲಿ ಕೇಳ್ತಾ ಇರ್ತೀನಿ.